ಅಲ್ಲ, ಕೋರ್ಟಿಗೆ ಅವ್ರೇನು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಅಡ್ವೊಕೇಟ್ ಜನರಲ್ ಅವರು ಎಲ್ಲ ತಯಾರು ಮಾಡಿ ಅವರು ಕೊಡ್ತಾರೆ. ಸರ್ಕಾರದ ಪರವಾಗಿ ಏನು ಹೇಳಬೇಕೋ ಅದನ್ನೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರು, ಅಡ್ವೊಕೇಟ್ ಜನರಲ್ ಅವರು ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಅದಕ್ಕೇನು ಅವರಿಗೆ ಫ್ಯಾಕ್ಚುಯಲ್ಸ್ ಏನಿದೆ ಅಂತ ಹೇಳಬೇಕಲ್ವಾ, ಅದನ್ನು ಹೇಳ್ತಾರೆ. ತನಿಖಾ ವರದಿನೂ ಸಲ್ಲಿಸ್ತೀರಾ? ತನಿಖಾ ವರದಿ ನಮಗೆ ಫಸ್ಟ್ ಸರ್ಕಾರಕ್ಕೆ ಬರಬೇಕಲ್ಲ. ಸರ್ಕಾರಕ್ಕೆ ಬಂದ ಮೇಲೆ ಆಮೇಲೆ ಹೇಳ್ಬೋದು. ಇನ್ನೂ ಕೂಡ ಅದು ಅದ್ರ ಬಗ್ಗೆ ಏನು ಹೇಳಕ್ ಬರೋದಿಲ್ಲ. ಇಲ್ಲ, ಎನ್ಐಎದು ಅವರಿಗೆ ದತ್ತವಾದಂಥ ಅಧಿಕಾರ ಇದೆ ಕೇಂದ್ರ ಸರ್ಕಾರಕ್ಕೆ, ಗೃಹ ಇಲಾಖೆಗೆ. ಆ ಆಧಾರದ ಮೇಲೆ ಅವರು ನಮಗೆ ಕೇಳಿದ್ದಾರೆ. ಅದು ಕೊಡಬೇಕಾದಂಥದ್ದು ಅನಿವಾರ್ಯತೆ, ಕೊಡಲೇಬೇಕಾದಂಥ ಅನಿವಾರ್ಯತೆ. ಅವರು ಅದೇನು ಎಕ್ಸ್ಪ್ಲನೇಷನ್ ಏನು ಹೇಳಿಲ್ಲ. ಅವರು ಅವ್ರದ್ದೇ ಆದಂಥ ಸೆಕ್ಷನ್ಸ್ಗಳೆಲ್ಲ ಕೋಟ್ ಮಾಡಿದ್ದಾರೆ. ಆ ಆಧಾರದ ಮೇಲೆ ಕೊಡಿ ಅಂತ ಕೇಳಿದ್ದಾರೆ. ಬಿಜೆಪಿ ಒತ್ತಾಯ ಮಾಡ್ತಾ ಇದ್ರು, ಇನ್ಫ್ಲೂಯೆನ್ಸ್ ಏನಾದ್ರು ಆಗಿದೆಯಾ? ಅದು ಗೊತ್ತಿಲ್ಲ ನನಗೆ. ಅವರು ಅದರಲ್ಲೇನು ಬರ್ದಿಲ್ಲ, ಇಂಥವ್ರು ಒತ್ತಾಯದ ಮೇಲೆ ಕೊಡಿ ಅಂತ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ. ಟೆರರ್ ಆಕ್ಟಿವಿಟಿಗೆ ಸಂಬಂಧಪಟ್ಟಿದೆ ಭದ್ರತೆ ವಿಚಾರಕ್ಕೆ ಅದೊಂದು ಮರ್ಡರ್ ಕೇಸ್, ಇದನ್ನು ಎನ್ಐಎ ಬರ್ತಾರೆ ಅಂದಾಗ ಸಹಜವಾಗಿ ಅನುಮಾನಗಳು ಕಾಣ್ತಾ ಇದೆಯಲ್ಲ. ಗೊತ್ತಿಲ್ಲ ನನಗೆ ಯಾವ ರೀಸನಿಂಗ್ ಇಂದ ಅವರು ಕೇಳಿದ್ದಾರೆ ಅಂತ. ಅದರಲ್ಲೇನು ಅವ್ರ ಪತ್ರದಲ್ಲಿ ಏನು ಬರ್ದಿಲ್ಲ. ಅವರು ಸೆಕ್ಷನ್ಗಳು ಕೋಟ್ ಮಾಡಿ ಇದಕ್ಕೋಸ್ಕರ ಕೊಡಿ ಅಂತ ಕೇಳಿದ್ದಾರೆ. ಆಮೇಲೆ ಅದು ಹೇಳಿದ್ದಾರೆ ಅವರಿಗೆ ದತ್ತವಾದಂಥ ಅಧಿಕಾರದನ್ನ ಉಪಯೋಗ ಮಾಡಿ ನಾವು ಕೇಳ್ತಾ ಇದ್ದೀವಿ ಅನ್ನೋದು ಕೂಡ ಬರೆದಿದ್ದಾರೆ. ಹಾಗಾಗಿ ನಮಗೆ ಚಾಯ್ಸಸ್ಗಳು ಬಹಳ ಕಡಿಮೆ. ಅಲ್ಲ, ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ, ಸಿಎಂ ಅವರನ್ನು, ಡಿಸಿಎಂ ಅವರನ್ನು. ಅವರು ಇವತ್ತು ಬೆಳಿಗ್ಗೆ ಹೋದ್ರು ಅಂತ ಕಾಣಿಸುತ್ತೆ. ಗೊತ್ತಿಲ್ಲ ಏನಂತ, ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಸಂಪುಟ ಪುನರ್ರಚನೆ ನಮಗೇನು ಗೊತ್ತಾಗತ್ರಿ, ಸ್ಪೆಕ್ಯುಲೇಟ್ ಮಾಡಕ್ ಹೋಗಲ್ಲ ನಾವು. ಗೊತ್ತಿಲ್ಲ. ಕರೆದ್ರೆ ಹೋಗ್ತೀವಿ. ನಮಗೆ ಯಾರಿಗೂ ಕರೆದಿಲ್ಲ. ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಶಿವಕುಮಾರ್ ಅವರು. ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ. ಥ್ಯಾಂಕ್ ಯು.